एमएलसी बल्किस बानो ने शिमोगा शहर में गुज़िश्ता दिनों जो गांधी बाजार के चोर बाजार में आग लगने की वजह से दुकानों को नुकसान पहुंचा था, उन दुकानों का जायजा लिया और मौके पर मौजूद कॉरपोरेशन की कमिश्नर कविता और दीगर अफसरों को हिदायत दी कि वो इस बाजार में मुस्तकिल तौर पर सहूलियात फराहम करें। उन्होंने इस दौरान मीडिया से बात करते हुए कहा कि ये बाजार बहुत पुराना है, यहाँ पर बहुत छोटे पैमाने पर ताजिर तिजारत करते हैं। इस बाज़ार में जो नुकसान हुआ है इसे देखकर बहुत अफसोस हुआ। अगर बर वक्त राहत का काम ना किया जाता तो बड़े पैमाने पर नुकसान हो सकता था। हुकूमत के सामने तजवीज़ रखी जाएगी कि इस बाज़ार को हाईटेक बाज़ार बनाया जाए। इस मौके पर ब्लॉक कांग्रेस के सदर कनीम पाशा, सैयद नूरुल्लाह वगैरह मौजूद थे। ब्यूरो रिपोर्ट, इनकलाब न्यूज़, शिमोगा। ಜೀವನ ಮಾಡೋರು ಅವ್ರಿಗೂ ಪಾಪ ಅವ್ರಿಗೂ ಏನಾದರೂ ಎಲ್ಲರೂ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ. ಸಾಲ ಮಾಡ್ಕೊಂಡು ಎಲ್ಲರೂ ಮೇಡಮ್ ಇರೋ ಶಿವಮೊಗ್ಗದ ಹಾರ್ಡ್ ಸಿಟಿ ಇದು ಗಾಂಧಿ ಬಜಾರಲ್ಲಿ ಬಟ್ಟೆ ಮಾಡುತ್ತಿರ್ತಕ್ಕಂಥ ಮತ್ತು ಈ ಅತಿ ಸಣ್ಣ ವ್ಯಾಪಾರಿಗಳು ನಮ್ಮ ಹೆಣ್ಮಕ್ಳು ಕೂಡ ಬಳೆ ಮತ್ತು ಪ್ಲಾಸ್ಟಿಕ್ ಇದನ್ನು ವ್ಯಾಪಾರ ಏನು ಮಾಡ್ತಾಯಿದ್ರು ಅವರ ಅಂಗಡಿಗಳನ್ನು ಸುಟ್ಟಾಗಿರ್ತಕ್ಕಂಥದ್ದು ವಿಷಯ ನನಗೆ ಸೋಮವಾರ ಸಿಕ್ತು. ನಾನು ಆವಾಗ ಬೆಂಗಳೂರಲ್ಲಿದ್ದೆ, ಮೀಟಿಂಗಿಗೆ ಹೋಗಿದ್ದೆ. ಈಗ ಬಂದ ಮೇಲೆ ನಾನು ಅಲ್ಲಿಂದ ಬಂದು ಇದನ್ನು ವಿಸಿಟ್ ಮಾಡಬೇಕು ಅಂತ ನನ್ನ ಕಾರ್ಪೊರೇಷನ್ನ ಅಧಿಕಾರಿ ಅವರಿರ್ತಕ್ಕಂಥ ಕವಿತಾ ಅವ್ರ ಜೊತೆಗೆ ಇವತ್ತು ವೀಕ್ಷಣೆಯನ್ನು ಮಾಡಿದ್ದೇನೆ. ಬಹಳ ದುಃಖನೂ ಕೂಡ ಆಗಿರ್ತಕ್ಕಂಥದ್ದು ಇದು ವಿಷಯ. ಇದು ಏಕಾಏಕಿ ಆಗಿರ್ತಕ್ಕಂಥದ್ದು. ಇನ್ನು ಬಿಟ್ಟಿದ್ರೆ ಇನ್ನು ಇಡೀ ಅಷ್ಟು ಬಾಜಾರನ್ನು ಸುಟ್ಟು ಹೋಗುವ ಒಂದು ಸನ್ನಿವೇಶ ಉದ್ಭವ ಆಗಿತ್ತು. ಬಹಳ ಎಚ್ಚರಿಕೆಯಿಂದ ಒಂದಷ್ಟು ಜನ ಬಂದು ಅದನ್ನು ಹಾರಿಸಿರ್ತಕ್ಕಂಥದ್ದು. ಈ ಥರ ಅನಾಹುತಗಳನ್ನು ಆಗಬಾರ್ದು. ಇಲ್ಲಿ ಯಾರ್ಯಾರ್ದು ಅಂಗಡಿಗಳನ್ನು ಸುಟ್ಟು ಹೋಗಿರ್ತಕ್ಕಂಥದ್ದು ಅವರಿಗೆ ಅಧಿಕಾರಿಯವ್ರ ಜೊತೆಗೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತಲೂ ಕೂಡ ಚರ್ಚೆ ಮಾಡಿದ್ದೇನೆ. ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಯಾರೂ ಕೂಡ ತಾವು ತಮ್ಮ ಎದೆಯನ್ನು ಗುಸ್ಕೋಬಾರ್ದು. ನಾವು ನಿಮ್ಮ ಜೊತೆಗಿದ್ದೀವಿ, ಸರ್ಕಾರ ನಿಮ್ಮ ಜೊತೆಗಿದೆ. ಮತ್ತು ನಾನು ಇಡೀ ಬಾಜಾರನ್ನು ನಾನು ವೀಕ್ಷಣೆ ಮಾಡಿದಾಗ ನನಗೊಂದು ಯೋಚನೆ ಬಂದಿದ್ದಂತಂದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಇಷ್ಟು ಒಳ್ಳೆಯ ಜಾಗ ಇದು ಪಾರ್ಕಿಂಗಿಗೂ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥ ಜನರಿಗೂ, ಸಾರ್ವಜನಿಕರಿಗೂ ಮತ್ತು ಇಲ್ಲಿ ಅಂಗಡಿ ಇರ್ತಕ್ಕಂಥ ಮಾಲೀಕರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಸರ್ಕಾರದ ವತಿಯಿಂದ ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಬೇಕು ಅಂತಂದರೆ ಒಂದು ಕೆಳಮಹಡಿಯಲ್ಲಿ ವಾಹನಗಳಿಗೆ ಮಾಡಿ ಮತ್ತು 3 ಅಂತಸ್ತು 4 ಅಂತಸ್ತದ ಒಂದು ಇದನ್ನು ಕಟ್ಟಡನ ಕಟ್ಟಿ ಇವರಿಗೆ ಒಂದು ತಮ್ಮದೇ ಆದ ಸ್ವಂತ ನಮ್ಮ ಕಾರ್ಪೊರೇಷನ್ ಮೂಲಕ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಮಾಡಿದರೆ ಇದು ಈ ತರಹ ದುರ್ಘಟನೆ ಆಗೋಕ್ಕೆ ಒಂದು ತಡೆಗಟ್ಟವನ್ನು ಹಾಕ್ಬೋದು.